ನಮ್ಮ ಬಗೆಗೆ 1000 ಜನ 1000 ಮಾತನಾಡಿಕೊಳ್ಳಲಿ, ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ 108 ಕಷ್ಟಗಳಂತೆ, ಆದರೂ ಕೊನೆಗೆ ನಮಗೆ ಸತ್ಯ ಧರ್ಮಗಳೇ ರಕ್ಷಣೆ ನೀಡುತ್ತೆ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮವು ಅವರನ್ನು ಸುಡಲಾರಂಭಿಸುತ್ತೆ. ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯೋದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪಿಯೇ ತಲುಪುತ್ತೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ನಮ್ಮ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ನಮ್ಮ ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ನೆನಪಿಟ್ಟುಕೋ, ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟದ್ದು ಮತ್ತೆ ಯಾರೂ ಅಲ್ಲ, ನನ್ನೊಳಗಿರುವ ಧಾರವೇ ಅಂತ. ನಮ್ಮ ಬದುಕಿನಲ್ಲೂ ಕೂಡ ಹಾಗೆಯೇ. ಬೇಡವಾದ ವಿಷಯಗಳಿಂದ ದೂರವಿದ್ರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ. ಕೇಳದೆ ಏನು ಹೇಳಬೇಡಿ, ಬೇಗ ಬಿಟ್ಟು ಕರೆದ್ರೆ ಹೋಗಬೇಡಿ, ಕಷ್ಟ ಬಂದರೆ ಹೆದರಬೇಡಿ, ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ. ತನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ತಾನಾಗಿ ಯಾರು ಹೋರಾಟ ಮಾಡುತ್ತಾರೋ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಎನ್ನುವ ಮೋಹ ಯಾಕೆ? ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡಿರುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. ನಿಂದನೆಗೆ ಹೆದರಿ ಯಾವತ್ತೂ ಗುರಿಯನ್ನು ಬಿಡಬೇಡಿ, ಯಾಕೆಂದ್ರೆ ಗುರಿ ಮುಟ್ಟಿದ ನಂತರ ನಿಂದಿಸುವವರ ಮತವೂ ಬದಲಾಗುತ್ತೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖದಲ್ಲಿ ಎರಡರಲ್ಲೂ ವಿಚಲಿತನಾಗೋದಿಲ್ವೋ, ಎರಡರಲ್ಲೂ ಸಮಭಾವನಾಗಿರುವನು, ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಇತರರ ಒಳಿತನ್ನು ಮುಲಾಜಿಲ್ಲದೆ ಗುಣಗಾನ ಮಾಡು, ಆದರೆ ಬೇರೆಯವರನ್ನು ಕೆಡುಕನ್ನು ಮಾತನಾಡುವಾಗ 100 ಬಾರಿ 1000 ಬಾರಿ ಯೋಚನೆ ಮಾಡು. ಮುಖದಲ್ಲಿ ನಗು, ಹೃದಯದಲ್ಲಿ ಪ್ರೀತಿ, ಬಾಯಿಂದ ಸತ್ಯವಚನ, ಕೈಗಳಿಂದ ದಾನ ಧರ್ಮ, ಇದೇ ಶ್ರೇಷ್ಠ ಜೀವನ ಶೈಲಿಯಾಗಿದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು. ಒಳ್ಳೆಯ ಕೆಲಸವು ಯಾವತ್ತಿಗೂ ವ್ಯರ್ಥವಾಗೋದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಎಲ್ಲವನ್ನು ವೀಕ್ಷಿಸುತ್ತಿರುವನು ಮೇಲೊಬ್ಬ ಭಗವಂತ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಕೊಂಡು ಹೋಗುತ್ತಾನೆ. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ಕಣ್ಣಾರೆ ನೋಡುವೆ. ಈ 2 ವಿಷಯಗಳನ್ನು ನಿನ್ನೊಳಗೆ ಹುಟ್ಟುಹಾಕು. 1 ಮೌನವಾಗಿರುವುದು, 2 ಕ್ಷಮಿಸಿ ಬಿಡುವುದು. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸಿ ಬಿಡುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನಿರಾಸೆಯೇ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಬಾರದು. ಜೀವನದಲ್ಲಿ ಬಿಟ್ಟು ಹೋದವರನ್ನು ಮರೆತು ಯಾವಾಗಲೂ ಸಂತೋಷವಾಗಿರಲು 6 ಸುಲಭ ವಿಧಾನ. ಯಾರನ್ನು ದ್ವೇಷಿಸಬೇಡಿ, ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ, ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡಿ. ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಬೇಡಿ. ನಿಮ್ಮ ಅನನ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಿ. ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದು ಕೂರುವಂತೆ ಬದಲಾಗಿ
ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ. ಸಂಬಂಧಗಳು ಮಾಡುವಾಗಲೂ ಹೀಗೆ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ, ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ. ನಾನು ಏನಾದರೂ ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತೆ. ನನ್ನನ್ನು ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುವೆ. ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುವೆ. ತಾಳ್ಮೆ ಇರಬೇಕಷ್ಟೆ. ಮನುಷ್ಯ ಬದಲಾಗುವುದು ಮತ್ತು ಹಾಳಾಗುವುದು ಎರಡು ಒಂದೇ ಕಾರಣ. ಇನ್ನೊಬ್ಬರ ಮಾತು ಕೇಳಿ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ, ಕಾದು ನೋಡು. ಯಾಕೆಂದರೆ ನಾವು ಕಾಲದ ಚಕ್ರ ಮಧ್ಯೆ ಸಿಲುಕಿದ್ದೇವೆ. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತೆ. ಅಹಂಕಾರ ಆವರಿಸಿಕೊಂಡಾಗ ನಮ್ಮ ತಪ್ಪುಗಳು ನಮಗೇ ಕಾಣಿಸೋದಿಲ್ಲ. ಅಹಂಕಾರವನ್ನು ಬೆಳೆಯಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿ ಚಿಗುರೊಡೆಯುವ ಹಂತದಲ್ಲೇ ಅಹಂಕಾರವನ್ನು ಕಿತ್ತೆಸೆದು ಬಿಡಬೇಕು. ಕಷ್ಟ ಎನ್ನುವವರಿಗೆ ನಗು ಬರಲ್ಲ, ಸದಾ ನಗುವವರಿಗೆ ಕಷ್ಟವೆನಿಸಲ್ಲ. ಕಷ್ಟದಲ್ಲೂ ನಗುವವನಿಗೆ ಸೋಲಿಲ್ಲ. ಕೃಷ್ಣನ ನೆನೆದರೆ ಕಷ್ಟವೇ ಇಲ್ಲ. ಮನುಷ್ಯನ ಸಮಸ್ಯೆಗಳಿಗೆ 2 ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ, ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು, ಇಂದು ಸಿಕ್ಕಿದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರುತ್ತೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ ಮತ್ತು ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರ ಆಗಿರುತ್ತವೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ, ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ.